ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು ಎಂಆರ್ಎನ್ ಗ್ರೂಪ್. ಧ್ವಜಾರೋಹಣ ನೆರವೇರಿಸಿದ್ರು ಪುಣೆಯ ಅಭಯ್ ಚೌಧರಿ. ಥೇಟ್ ಸರ್ಕಾರಿ ಕಾರ್ಯಕ್ರಮದಂತೆಯೇ ನಿರಾಣಿ ಸಮೂಹ ಸಂಸ್ಥೆಗಳಿಂದ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ನಿರಾಣಿ ಸಮೂಹ ಸಂಸ್ಥೆಗಳ ಕಾರ್ಮಿಕರು, ರೈತರು, ಉದ್ಯಮಿಗಳು ಭಾಗಿಯಾಗಿದ್ದು ಭಾರೀ ವಿಶೇಷವಾಗಿತ್ತು. ಬೂಧೋಳದ ನಿರಾಣಿ ಶುಗರ್ಸ್ ಹೆಲಿಪ್ಯಾಡ್ ಆವರಣದಲ್ಲಿ ಭಾರತಾಂಬೆ ಸ್ವಾತಂತ್ರ್ಯವಾದ ದಿನವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಪುಣೆಯ ಎಂಡಿ ಆಗಿರುವ ಅಭಯ್ ಚೌಧರಿಯವರು ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆಯನ್ನ ಸ್ವೀಕರಿಸಿದ್ರು. ಹೇಗಿತ್ತು ಗೊತ್ತಾ ಭವ್ಯ ಪಥ ಸಂಚಲನ? ಗೌರವ ವಂದನೆಯೊಂದಿಗೆ ಅತಿಥಿಗಳಿಗೆ ನಮನ. ಸಂತಸವನ್ನು ಕಾರ್ಮಿಕರೊಂದಿಗೆ ಹಂಚಿಕೊಳ್ಳುವುದು, ಸಂಭ್ರಮಿಸುವುದು ಅಂದ್ರೆ ಅದು ನಿರಾಣಿಯವರಿಂದ ಮಾತ್ರ ಸಾಧ್ಯ. ತಮ್ಮ ಸಂಸ್ಥೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಶ್ರಮಜೀವಿಗಳಿಗೆ ಗೌರವಿಸುವ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು 78ನೇ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ಇಲ್ಲಿ ವಿಶೇಷ. मिडास एनजी डिज़ाइन प्राइवेट लिमिटेड का मैनेजिंग डायरेक्टर। पिछले 40 साल से मैं इथेनॉल बिजनेस में इन्वॉल्व हूँ। निरानी साहब को मैं 2002 में पहली बार मिला था और 22 साल हो गए। और उस समय वो एक सिर्फ सीमेंट प्लांट खरीद रहे थे, पहला प्लांट का खरीद रहे थे। तो 2002 से लेके आज 2024 तक उन्होंने जो अपना पूरा एम्पायर खड़ा किया है इतना बड़ा, आज उनके पास 74,000 एम्प्लॉयज़ हैं और इतना बड़ा एम्पायर उन्होंने खड़ा किया 20-22 साल के अंदर इतने छोटे से समय में, ये वाकई में बहुत बड़ा अचीवमेंट है। और मैंने उनको भी आज ये भी बोला आज अभी थोड़ी देर पहले कि आपका अचीवमेंट तो है ही, आपके टीम का भी अचीवमेंट है, क्योंकि इतना ग्रोथ, ये जो ग्रोथ रेट है ये बहुत कम कंपनियों में देखने को मिलता है। और उसके लिए उनका जो ओवरऑल गाइडेंस है, उनका ओवरऑल अंडरस्टैंडिंग है इंडस्ट्री के बारे में, उसके बाद उनके टीम वर्क जो है, जैसे आपने देखा अभी इतने सब एम्प्लॉयज़ को उन्होंने सम्मान किया, ये जो है ना ये चीज़ उनको बहुत आगे लेके जा रही है। ಪ್ರತಿಯೊಬ್ಬ ಸಿಬ್ಬಂದಿಗಳು ಥೇಟ್ ಪೊಲೀಸರಂತೆ ಕಂಡು ಬರ್ತಿದ್ರು. ತೋಳಿನ ಮೇಲೆ ಎನ್ಸಿಸಿ ಎನ್ಎಸ್ಎಸ್ ಬ್ಯಾಡ್ಜ್, ಪೊಲೀಸ್ ಬೆಲ್ಟ್, ಸೊಂಟದಲ್ಲಿ ಸ್ಕಾರ್ಫ್, ಶ್ವಾನ ಸಿಬ್ಬಂದಿ, ಅಶ್ವದಳ, ಅಗ್ನಿಶಾಮಕ ಸಿಬ್ಬಂದಿ, ಫ್ಯಾಕ್ಟರಿ ಸೆಕ್ಯೂರಿಟಿ, ನಿರಾಣಿ ಕಾವಲು ಪಡೆಯ ಸಿಬ್ಬಂದಿಗಳೆಲ್ಲ ಪರೇಡ್ ಮಾಡಿ ಎಲ್ಲರ ಗಮನ ಸೆಳೆದ್ರು. ಸಿಬ್ಬಂದಿಗಳಿಗೆ ವಿವಿಧ ಅವಾರ್ಡ್ ನೀಡಿ ಸನ್ಮಾನಿಸಿದ ಡಾಕ್ಟರ್ ನಿರಾಣಿ.
78ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ನಿರಾಣಿ ಫ್ಯಾಕ್ಟರಿಗಾಗಿ ಶ್ರಮಿಸಿದ ಕಾರ್ಮಿಕರಿಗೆ, ಸಿಬ್ಬಂದಿಗಳಿಗೆ, ಆಡಳಿತ ಮಂಡಳಿಯವರಿಗೆ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್, ರೈತರಿಗೆ ಕೃಷಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಾಡಿನ ಸರ್ವರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ನಿರಾಣಿ ಗ್ರೂಪ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇಡೀ ದೇಶದಲ್ಲೇ ಮೊದಲದ ಹೆಸರನ್ನು ತರುವಂಥದ್ದಾಗಿದೆ. ಈ ಯಶಸ್ವಿಗೆ ಮುಖ್ಯ ಕಾರಣ ಇಲ್ಲಿರುವಂಥ ರೈತ ಬಾಂಧವರು, ಕಾರ್ಮಿಕ ವರ್ಗ ಮತ್ತು ಎಲ್ಲ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎಲೆಮರೆ ಕಾಯಂತೆ ಸಹಾಯ ಮಾಡಿರುವಂಥ 16,000 ಜನ ಈ ಯಶಸ್ವಿಗೆ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ನಾನು ನಿರಾಣಿ ಗ್ರೂಪ್ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಿರಾಣಿ ಸಕ್ಕರೆ ಕಾರ್ಖಾನೆ ಇಡೀ ದೇಶದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಇಥನಾಲ್ ಉತ್ಪಾದನೆಯಲ್ಲಿ ನಾವು ಏಷ್ಯಾದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ. ಬರುವಂಥ 2025-26 ವೇಳೆಗೆ ನಿರಾಣಿ ಗ್ರೂಪು ಸಕ್ಕರೆ ಉತ್ಪಾದನೆಯಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇರ್ತಾ ಇದ್ದೇವೆ ಅನ್ನೋಂಥದ್ದನ್ನು ಹೇಳಲಿಕ್ಕೆ ತುಂಬ ಸಂತೋಷ ಹಾಗೂ ಹೆಮ್ಮೆ ಅನ್ನಿಸ್ತಾ ಇದೆ. ಉದ್ಯಮಿ ಸಂಗಮೇಶ್ ನಿರಾಣಿಯವರು ಎಲ್ಲ ಅವಾರ್ಡ್ ಪಡೆದವರ ಹೆಸರನ್ನು ಪರಿಚಯ ಮಾಡಿಕೊಟ್ರು. ರೈತ ಪರವಾಗಿರ್ತಕ್ಕಂಥ ಕಾರ್ಖಾನೆಯ ಕೆಲಸ ಮಾಡಲಿಕ್ಕೆ, ರೈತರು ಪ್ರತಿ ಎಕರೆಗೆ ಹೆಚ್ಚು ಕಬ್ಬನ್ನು ಬೆಳಲಿಕ್ಕೆ ಪ್ರೋತ್ಸಾಹನ ಮಾಡುವಂತ ಪಡಿಯಾರ್ ಸರ್ ಅವರು ವೇದಿಕೆಗೆ ಬರಬೇಕು. ನಮ್ಮ ರಾಜ್ಯಕ್ಕೆ ಬಂದವರು 42 ವರ್ಷ. ಮುಂದಿನ ವರ್ಷ ಚೇರ್ಮನ್ ಆಗುವಂತಕ್ಕಂಥ ರುವಾಲ್ಟಿನ ಹಿಂದಿನ ಶಕ್ತಿ ಆನಂದ್ ಮುರುಗನ್ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಸಾಹೇಬ್ರ ನಿರೀಕ್ಷೆಗೆ ತಕ್ಕಂತೆ ಕೆಲಸವನ್ನ ಮಾಡಿ ಎಲ್ಲರಿಗೂ ಸಹಿ ಅನಿಸ್ಕೊಂಡಿರ್ತಕ್ಕಂಥ ಪವಾರ್ ಅವರ ವೇದಿಕೆಗೆ ಬಂದು ತಮ್ಮೆಲ್ಲರ ಅಭಿಮಾನ ಪ್ರೀತಿಯನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ರೈತರ ಆತ್ಮೀಯ ಬಂಧು ಆಗಿರ್ತಕ್ಕಂಥ ಚೌಗ್ಲಾ ಸಾಹೇಬರು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾವು ಅವರಲ್ಲಿ ಕೇಳ್ತಾ ಇದ್ದೀನಿ. ನಿರಾಣಿ ಗ್ರೂಪಿಗೆ ಅದರ 50 ವರ್ಷದ ಇತಿಹಾಸದಲ್ಲಿನೇ ಅಭಿನಂದನೆ ಬೋರ್ಡ್ಗಳನ್ನ ಕಟ್ಸಿರ್ತಕ್ಕಂಥ ಮಹೇಂದ್ರ ಪಾಟೀಲ್ ವೇದಿಕೆಗೆ ಬರಬೇಕು. ಮಹೇಂದ್ರ ಪಾಟೀಲ್ ಒಬ್ಬ ವ್ಯಕ್ತಿ ಅಲ್ಲ, ಅದು ಮುಧೋಳದ ಒಬ್ಬ ಶಕ್ತಿ ಅಂತ ಹೇಳಿ ಮೈಸೂರಿನ ರೈತರು ಕರೀತಾರೆ ಅಂತ ಮಹೇಂದ್ರ ಪಾಟೀಲ್ ವೇದಿಕೆಗೆ ಬರಬೇಕು ಅಂತ ಹೇಳಿ ಅವರಲ್ಲೇ ವಿನಂತಿಸ್ತೀನಿ. ನಿರಾಣಿ ಸಮೂಹ ಸಂಸ್ಥೆಯೊಂದಿಗೆ ಅತ್ಯುತ್ತಮ ಸೇವೆಗೈದವರಿಗೆ ಮಹೇಂದ್ರ ಕಂಪನಿಯ 4 ಕಾರುಗಳನ್ನ ನೀಡಿ ಅಭಿನಂದಿಸಲಾಯಿತು. ಸ್ವತಃ ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರೇ ಕಾರನ್ನು ಓಡಿಸಿ ಗಿಫ್ಟ್ ನೀಡಿದ್ದು ವಿಶೇಷ. ಈಗಾಗಲೇ ಮುರುಗೇಶ್ ನಿರಾಣಿಯವರ ಸಕ್ಕರೆ ಕಾರ್ಖಾನೆ ದೇಶದಲ್ಲಿಯೇ ಬೆಸ್ಟ್ ಎಂದು ಗುರುತಿಸಿಕೊಂಡಿದೆ. 72,000ಕ್ಕೂ ಅಧಿಕ ಸಿಬ್ಬಂದಿಗಳು ಎಂಆರ್ಎನ್ ಗ್ರೂಪ್ನಲ್ಲಿ ಉದ್ಯೋಗ ಮಾಡ್ತಿದ್ದಾರೆ. ಇಲ್ಲಿನ ಕೇನ್ನಿಂದ ಸಕ್ಕರೆಯಲ್ಲಿಯೇ ಸಾಕಷ್ಟು ಪ್ರಯೋಗ ಮಾಡಿದ್ದಾರೆ. ಚಿಕ್ಕ ಸಕ್ಕರೆ, ಕಲ್ಲು ಸಕ್ಕರೆ, ಹೀಗೆ ವಿವಿಧ ಸಕ್ಕರೆಗಳು ದೇಶ ವಿದೇಶಕ್ಕೆ ರಫ್ತಾಗ್ತಿರುವುದು ನಿರಾಣಿಯವರ ಹೆಗ್ಗಳಿಕೆ. ಎಥೆನಾಯಿಲ್ ತಯಾರಿಕೆ ಹಾಗೂ ಬರುವ ದಿನಗಳಲ್ಲಿ ರೈಲು ಮತ್ತು ವಿಮಾನಗಳಿಗೂ ಇಂಧನ ಒದಗಿಸುವ ಮಹೋನ್ನತ ಗುರಿಯನ್ನ ಮಾಜಿ ಸಚಿವ ಡಾಕ್ಟರ್ ಮುರುಗೇಶ್ ನಿರಾಣಿ ಹೊಂದಿದ್ದಾರೆ. ಕೇವಲ ಇವರು ಮಾತ್ರವಲ್ಲದೆ ತಮ್ಮ ಕಾರ್ಮಿಕರನ್ನು ಬೆಳೆಸಬೇಕು. ರನ್ ಟಿವಿ ನ್ಯೂಸ್ ಮುಧೋಳ.
25 ವರ್ಷಗಳ ಅನುಭವದೊಂದಿಗೆ ಮುಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ. ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ 275ಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ. ಚಿಕನ್ ಬಿರಿಯಾನಿ, ದಮ್ ಬಿರಿಯಾನಿ, ಮಟನ್ ಬಿರಿಯಾನಿ, ಅಂಡಾ ಕರಿ, ಚಿಕನ್ ಕಬಾಬ್, ಚಿಕನ್ ಮಂಚೂರಿ, ಮಟನ್ ಕಡಾಯಿ ಲಭ್ಯ. ವಿವಿಧ ಸೂಪ್, ಎಲ್ಲ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್. ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ. ತ್ವರಿತಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ ಗಳ ಸರ್ವಿಸ್. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅತಿಥಿ ಗ್ರ್ಯಾಂಡ್, ರನ್ನ ಸರ್ಕಲ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.